ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಹೇಗಿದ್ದೀರಾ ನೀವೆಲ್ಲರೂ? ಚೆನ್ನಾಗಿದೆ ಅಂತ ನಾನು ಭಾವಿಸ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಫ್ರೈಡೇ ವ್ಲಾಗ್ನ ನಾನು ಪೋಸ್ಟ್ ಮಾಡಿದ್ದೆ ಸಹ, ಎಡಿಟ್ ಮಾಡಿ ಎಲ್ಲ ಪೋಸ್ಟ್ ಮಾಡಿದ್ದೆ. ಬಟ್ ಯಾಕೆ ಏನಾಯಿತು ಅಂತ ಗೊತ್ತಿಲ್ಲ. ಸೊ ಅದು ಒಂದು ಸ್ವಲ್ಪ ಇಶ್ಯೂ ಆಗಿ ಡಿಲೀಟ್ ಆಗೋಗಿದೆ. ಅದನ್ನು ನಾನು ರೀಪೋಸ್ಟ್ ಸಹ ಮಾಡಿದ್ದೆ, ಅದು ಮತ್ತೆ ಡಿಲೀಟ್ ಆಯಿತು. ಅದಕ್ಕೋಸ್ಕರ ನಾನು ಅದೇ ವಿಡಿಯೋನ ಮತ್ತೆ ಪೋಸ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲಿರೋ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ನಲ್ಲ, ಅದನ್ನ ಇವತ್ತಿನ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕ್ಲಿಪ್ಪಿಂಗು ಆ ವಿಡಿಯೋದೇನೆ. ಫ್ರೈಡೇ ಅಮ್ಮ ಚಿತ್ರಾನ್ನ ಮಾಡಿದ್ರು ಟಿಫನ್ಗೆ, ಬ್ರೇಕ್ಫಾಸ್ಟ್ಗೆ. ಹಾಗೆ ತಿನ್ಬೇಕಾದ್ರೆ ಪಾಪುನ ಈ ಥರ ಮುಂದೆ ಕೂತ್ಕೊಂಡಿರ್ತಾಳೆ, ಅವಳು ಪ್ಲೇಟ್ ನೋಡ್ತಾ ಇರ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಇನ್ನೂ ತಿಂತಾ ಇದೀವಿ ಅಂತ ಅನ್ಸ್ಬಾರ್ದಲ್ವ. ನಾನು ಕ್ಯಾರೆಟು ಅಥವಾ ಏನಾದರೂ ಫ್ರೂಟ್ಸ್ ಆ ಥರ ಏನಾದರೂ ಹಾಕೊಂಡಿದ್ದಾಗ ಅವಳ ಕೈಲೂ ಕೊಡ್ತೀನಿ. ಅವಳು ಫ್ಲೇವರ್ ಅವಳಿಗೂ ಗೊತ್ತಾಗುತ್ತೆ, ಫಿಂಗರ್ ಫ್ರೂಟ್ ಥರ ತಿಂತಾಳೆ ಅಂತೇಳಿ ಅದನ್ನು ಅವಳಿಗೆ ಕೊಟ್ಟಿರ್ತೀನಿ. ಅವಾಗ ಏನಾದರೂ ಸ್ವಲ್ಪ ತಿಂತಾರೆ. ಜಸ್ಟ್ ಇವಾಗ ಕ್ಯಾರೆಟ್ ಕಟ್ ಮಾಡಿ ಸುಮ್ಮನೆ ಕೊಟ್ಟಿದ್ರೆ ಅದನ್ನ ದಿಂಡಲ್ಲಿ ಸುಮ್ಮನೆ ಹಿಂಗೆ ಕಚ್ತಾ ಇರ್ತಾಳೆ. ಅದು ತಿನ್ನಕ್ಕಂತೂ ಆಗ್ಯಕ್ಕಂತೂ ಆಗೋದಿಲ್ಲ. ಸುಮ್ಮನೆ ದಿಂಡು ನೆವೆ ಆಗ್ತಾ ಇರ್ತಲ್ಲ, ಸುಮ್ಮನೆ ಹಿಂಗೆ ಬಾಯಲ್ಲಿ ಇಟ್ಕೊಂಡು ಚುಪ್ತಾ ಇರ್ತಾಳೆ. ಗೈಸ್, ಆನ್ಲೈನಿಂದ ಒಂದು 12 ಪೀಸಸ್ ಬಾಕ್ಸ್ ಸೆಟ್ನ ಆರ್ಡರ್ ಮಾಡಿದ್ದೆ. ಅದು ಬಂದಿದ್ದು ನೀಟಾಗಿ ಓಪನ್ ಮಾಡಿ ವಾಶ್ ಮಾಡಿ ಅದಕ್ಕೆ ಫಿಲ್ ಮಾಡೋಣ ಅಂತೇಳಿ ಮೊನ್ನೆ ಹೊರನಾಡಿಗೆ ಹೋದಾಗ ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದು ಹಾಗೇನೇ ಇತ್ತು. ಅದನ್ನ ಎತ್ತಿಡೋಕ್ಕೆಲ್ಲ ಬಾಕ್ಸಸ್ ಖಾಲಿ ಆಗ್ಬಿಟ್ಟಿತ್ತು. ಸೊ ಮೊನ್ನೆ ತರಿಸಿದ್ದೀನಿ. ಆ ಬಾಕ್ಸಸ್ ಎಲ್ಲ ಬೇಳೆಗಳು ಅದು ಇದು ಎಲ್ಲ ಫಿಲ್ ಆಗೋಗಿತ್ತು. ನನ್ನ ದೊಡ್ಡ ಬಾಕ್ಸಸ್ ಫುಲ್ 1 kg ಇರೋದು, ಅದನ್ನೆಲ್ಲ ನಾನು ಆಲ್ಮೋಸ್ಟ್ 8 ಪೀಸಸ್ ಅಷ್ಟೇ ತರಿಸಿದ್ದು. ಅದಕ್ಕೋಸ್ಕರ ಜಾಸ್ತಿ ಇರಲಿಲ್ಲ. 8 ಬಾಕ್ಸಸ್ಸಲ್ಲೂ ಎಲ್ಲ ಒಂದೊಂದು ಫಿಲ್ ಆಗೋಗಿತ್ತು. ಒಂದರಲ್ಲಿ ಕಡಲೆಬೀಜ, ಕಡಲೆಬೇಳೆ, ಆಮೇಲೆ ಹೆಸರು ಕಾಳು, ಉದ್ದಿನಬೇಳೆ, ಅದೇನೋ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಫಿಲ್ ಆಗೋಗಿತ್ತು. ಅದಕ್ಕೋಸ್ಕರ ಇದಕ್ಕೆ ಹಾಕಕ್ಕೆ ಅಂತೇಳಿ ಸಪ್ರೇಟ್ ಬಾಕ್ಸಸ್ನ ತರಿಸಿ. ಈ ಬಾಕ್ಸಸ್ ಬಂದು ಸೇಮ್ ನಾನು ಲಾಸ್ಟ್ ಟೈಮ್ ಅಲ್ಲಿ ನಮ್ಮನೇಲಿ ತರಿಸಿದ್ನಲ್ಲ ಅದೇ ಥರನೇ ಬಾಕ್ಸಸ್. ಇದು 500ಗೆ 12 ಪೀಸಸ್ ಬರುತ್ತೆ. ಸೊ ಇದು 1 kg ಸೇಮ್ 1 kg 1000 ಗ್ರಾಮ್ಸ್ ಅಷ್ಟು ಇಡಿಸುತ್ತೆ. ಸೊ ಇದನ್ನ ಎಲ್ಲ ನೀಟಾಗಿ ತರಿಸಿದೆ. 12 ಬಾಕ್ಸಸ್ ತರಿಸಿ ಅದನ್ನೆಲ್ಲ ತೊಳೆದು ಇದನ್ನೆಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಫಿಲ್ ಮಾಡೋಣ ಅಂತೇಳಿ ಇದನ್ನು ತೊಗೊಂಡು ಆರ್ಡರ್ ಮಾಡಿದ್ದೆ. ನಾನು ಏನು ಮಾಡ್ತಾಯಿದ್ರು ಇವಾಗಲೇ ನಮ್ಮ ಮೇಡಮ್ ಎಲ್ಲ ಮಾಡ್ಬೇಕು ಅದನ್ನು. ಸೊ ನಾನು ಏನಲ್ಲಿ ಆ ಕವರೆಲ್ಲ ಕೊಟ್ಟು ಕಳಿಸಿದ್ರು ಒಳಗೆ ನಾನೇನಾದರೂ ಮಾಡ್ತಾಯಿದ್ರೆ ಸೊ ಅದೇನೇ ಕಿತಾಪತಿ, ಏನೋ ಒಂದು ಅವಳಿಗೇನೋ ಒಂದು ಕ್ಯೂರಿಯಾಸಿಟಿ, ಏನೋ ಮಾಡ್ತಾಯಿದ್ದಾರೆ ಏನೋ ಅಂತೇಳಿ. ಸೊ ಏನಾದರೂ ಮಾಡ್ತಿದ್ರೆ ಫುಲ್ ಹಿಂಗೆ ಬಗ್ಗಿ ನೋಡೋದು. ಇವಾಗ ಅಡುಗೆ ಮನೆಗೆ ಕರ್ಕೊಂಡೋದ್ರೆ ಅಕಸ್ಮಾತ್ ಏನಾದರೂ ಮಮ್ಮಿ ಒಗ್ಗರಣೆ ಏನಾದರೂ ಆಗ್ತಿದ್ರೆ ಫುಲ್ ಹಿಂಗೆ ಡೀಪಾಗಿ ಹಿಂಗೆ ಬಗ್ಗಿ ನೋಡೋದು. ಆಮೇಲೆ ಲಕ್ಕಿನೇನಾದರೂ ಮಾತಾಡ್ಸಿದ್ರೆ ಫುಲ್ ಹಿಂಗೆ ಬಗ್ಗಿ ನೋಡೋದು. ಎಷ್ಟು ಚೆನ್ನಾಗಿ ಬಗ್ಗಿ ನೋಡ್ತಾಳೆ ಅಂದರೆ, ಸೊ ಏನೋ ದೊಡ್ಡ ಆರಿತಿರ್ದು ಯಜಮಾನಿ ಥರ ಬಗ್ಗಿ ನೋಡ್ತಾ ಇವಾಗಲೂ ಅಷ್ಟೇ. ನಾನು ಇಲ್ಲಿ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ, ತೀಟೆ ಮಾಡ್ತಾಳೆ ನನ್ನ ಹತ್ರ ಅಂತ ಹೇಳ್ಬಿಟ್ಟೆ ಅಲ್ಲಿ ಕೊಟ್ಟಿದ್ದೀನಿ ಅವಳಿಗೆ. ಕವರ್ಸ್ ಏನೇನು 2 ಇದೆ ಆಟಾಡಕ್ಕೆ ಅಂದ್ಬಿಟ್ಟು ಅದನ್ನೇ ಕೊಟ್ಟಿದ್ದೀನಿ. ಪಿಸ್ತಾ ಹಣ್ಣು ಮತ್ತು ಬಾದಾಮಿ ಅದೇನೋ ಇತ್ತಲ್ಲ, ಗೋಡಂಬಿ ಅದೆಲ್ಲ ಅದು ಕೊಟ್ಟಿದ್ದೀನಿ ಅವಳು ಕವರ್. ಬಟ್ ಇಲ್ಲಿ ನಾನೇನೋ ಮಾಡ್ತಾ ಇದ್ದೀನಿ ಸಪ್ರೇಟಾಗಿ. ಅದನ್ನು ಮುಟ್ಟಬೇಕು ಅವಳು, ಅದನ್ನೆಲ್ಲ ಎಳಿಬೇಕಲ್ಲಿ. ಒಂದ್ಸತಿ ಆಗ್ತಾ ಫುಲ್ ಹಿಂಗೆ ಎಳೆದೇ ಬಿಟ್ಲು ಬಾಕ್ಸ್. ನಾನು ಸುಮ್ಮನೆ ಇಟ್ಕೊಂಡಿರ್ತಾಳೆ ಅಂತಂದರೆ ಹಿಂಗೆ ಎಳೆದೇ ಬಿಟ್ಲು, ಅದು ಬಿದ್ದೆ. ಅವಳಿಗೆ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಅವಳು. ಇವಾಗ ಇನ್ ಕೇಸ್ ನಾವೇನಾದರೂ ಕುತ್ಕೊಂಡು ಅಲ್ಲೇ ಪಕ್ಕದಲ್ಲಿ ಕುಳಿಸ್ಕೊಂಡು ಊಟ ಏನಾದರೂ ಮಾಡ್ತಿದ್ದೆ ಅಂದರೆ ಆ ತಟ್ಟೆಲಿ ಕೈ ಹಾಕ್ಬಿಟ್ಟು ಆ ತಟ್ಟೆನೇ ಎಳಿಯೋಕ್ಕೆ ಬರೋದು. ಅಥವಾ ಏನಾದರೂ ಒಂದು ಇವಾಗ ಅಕಸ್ಮಾತ್ ಆ ಟೈಮಲ್ಲಿ ನಾನೊಂದು ಕ್ಯಾರೆಟ್ ಕಟ್ ಮಾಡ್ಕೊಂಡು ಕ್ಯಾರೆಟ್ ಪೀಸ್ ಅವಳು ಕೊಟ್ಬಿಟ್ರೆ ಸೊ ಆ ಕಾನ್ಸಂಟ್ರೇಷನ್ ಎಲ್ಲ ಕ್ಯಾರೆಟ್ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಆ ಥರ ಏನಾದರೂ ಒಂದು ಮಾಡ್ತೀನಿ. ಕೆಲಸ ಮಾಡ್ತಾಯಿದ್ರು ಅಷ್ಟೇ ಗೈಸ್. ಇನ್ ಕೇಸ್ ಏನಾದರೂ ಫೀಡ್ ಮಾಡಿಬಿಟ್ರೆ ನಾನು ಕೆಲಸ ಮಾಡ್ಬಿಟ್ಟು ಸ್ವಲ್ಪ ಹಿಂಗೆ ಬರ್ಕ್ ಮಾಡೋಕ್ಕೆ ಅಂತ ನಾರ್ಮಲಾಗಿ ಇವಾಗೇನು ಬರ್ಕ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಸೊ ಅದು ಅವ್ರಿಗೆ ಡೈಜೆಷನ್ ಆಗಿಬಿಡುತ್ತೆ. ಸೊ ಸುಮ್ಮನೆ ಹಿಂಗೆ ಬರ್ಕೊಳಕ್ಕೆ ಅಂತ ಸುಮ್ಮನೆ ಹೆಗ್ಲ ಮೇಲೆ ಹಿಂಗೆ ಹಾಕ್ಕೊಂಡ್ರೆ ಸಾಕು. ಅವಳು ಹೆಗ್ಲ ಮೇಲೆ 1 ನಿಮಿಷ ಅಂತ ಈ ಕಡೆ ತಿರುಗಿ ಫುಲ್ ರೊಟೇಟ್ ಮಾಡ್ಕೊಂಡು ನಾನು ಲ್ಯಾಪ್ಟಾಪ್ನ ನೋಡಬೇಕು. ಅವಾಗ ನಾನು ಈ ಕಡೆಗೆ ತಿರ್ಸ್ಕೊಂಡು ಆಮೇಲೆ ನೀಟಾಗಿ ಸ್ವಲ್ಪ ಎತ್ಕೊಂಡು ಪಾಪುಗೆ ಮಮ್ಮಿ ಕೈಲಿ ಕೊಟ್ಬಿಟ್ಟು ನಾನು ಆಮೇಲೆ ನನ್ನ ಕೆಲಸನ ಮಾಡ್ಕೋಬೇಕು. ಸೌಂಡ್ ಸ್ವಲ್ಪ ಏನಾದರೂ ನಾನು ಮೀಟಿಂಗಲ್ಲಿದ್ದಾಗ ಸ್ವಲ್ಪ ಅವಳು ಫೀಡ್ ಮಾಡ್ತಾಯಿದ್ರೆ ಏನಾದರೂ ಇದು ಮಾಡ್ತಾರೆ ನೀಟಾಗಿ ಹಿಂಗೆ ಏನಾದರೂ ಸೌಂಡ್ ಬಂದರೆ ಹಂಗೆ ಪಟ್ ಅಂತ ತಿರುಗಿ ಏನು ಸೌಂಡು ಅಂತ ನೀಟಾಗಿ ಅದನ್ನ ಇದು ಮಾಡ್ತಾಳೆ. ಹಿಂಗೇನಾದರೂ ಒಂದು ಕೊಟ್ಬಿಟ್ರೆ ಅವಳ ಕೈಗೆ ಆರಾಮಾಗಿ ಆಟಾಡ್ಕೊಂಡು ಇರ್ತಾಳೆ. ಅವಳು ಯಾವಾಗ ಜಾಸ್ತಿ ಒಂದು ಸ್ವಲ್ಪ ಮೂಡಿ ಆಗ್ತಾಳೆ ಅಂತಂದರೆ ಕರೆಕ್ಟಾಗಿ ಅವಳ ಪಾಡಿಗೆ ಅವಳು ನಿದ್ದೆ ಮಾಡಿ ಎದ್ದೊಳ್ಬೇಕು. ಇನ್ ಕೇಸ್ ಅವಳು ನಿದ್ದೆ ಮಾಡಿ ಎದ್ದೋಳಿಲ್ಲ, ಅರ್ಧಂಬರ್ಧ ಯಾರಾದರೂ ಎಬ್ಬರಿಸ್ಬಿಟ್ರೆ ಅಂದರೆ ಸ್ವಲ್ಪ ಆವಾಗ ಮೂಡ್ ಚೆನ್ನಾಗಿರಲ್ಲ ಅವಳಿಗೆ. ಅವಳ ಪಾಡಿಗೆ ಅವಳು ನಿದ್ದೆ ಎಲ್ಲ ಕಂಪ್ಲೀಟಾಗಿ ನಿದ್ದೆ ಮಾಡಿ ಎದ್ದರೆ ಆರಾಮಾಗಿರ್ತಾಳೆ. ಇನ್ ಕೇಸ್ ಯಾರಾದರೂ ನೋಡೋಕ್ಕೆ ಅವ್ರು ಬರ್ತಾರಲ್ವ, ನಮ್ಮ ಅತ್ತೆನೋ ಇಲ್ಲ ಮನು ಏನಾದರೂ ಬಂದಾಗ ಸ್ವಲ್ಪ ಎಚ್ಚರ ಆಗ್ಬಿಡ್ತು ಅಂತಂದರೆ ಇನ್ನು ಸಂಜೆ ಮಲಗೋ ತನಕ ಅವಳು ಸ್ವಲ್ಪ ಮೂಡಿಯಾಗೇ ಇರ್ತಾಳೆ. ಏನಾದರೂ ಕುಯ್ಯ ಅಂತ ಇರೋದು ಬೆಳಗ್ಗೆ 7 ಗಂಟೆ ಆ ಥರ ಆಗ್ಬಿಟ್ಟಿರ್ತಾಳೆ. ಸೊ ಅದು ಬಿಟ್ಟರೆ ನಾರ್ಮಲಾಗಿ ಈ ಥರ ಇಲ್ಲಿದ್ದಾಗ ಆರಾಮಾಗಿ ಆಟಾಡ್ಕೊಂಡಿರ್ತಾಳೆ. ಅದೇ ಕೆಲಸ ಎಲ್ಲ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಮಮ್ಮಿ ಸೊಪ್ಪು ಏನಾದರೂ ಬಿಡ್ಸೋಕ್ಕೆ ಅಂತ ಅವಳನ್ನ ಕರ್ಕೊಂಡು ಕುಳಿಸ್ಕೊಂಡು ಏನಾದರೂ ಬಿಡಿಸ್ತಾ ಇದ್ರೆ ಆ ಸೊಪ್ಪನ್ನೆಲ್ಲ ಇವಳೆ ಕಿತ್ತಿ ಎಲ್ಲ ಸೊಪ್ಪೆಲ್ಲ ಬಿಡಿಸ್ಬೇಕು. ಸೊ ಆಗಲೇ ಹೇಳಿದ್ರೆ ಅಡುಗೆ ಮನೇಲಿ ಏನಾದರೂ ಒಗ್ಗರಣೆ ಆಗ್ತಿದ್ರೆ ಅದನ್ನೇ ಹಿಂಗೆ ಬಗ್ಗೆ ಏನಾದರೂ ಇವಳು ಅದನ್ನ ನೋಡಬೇಕು. ಸೊ ಆ ಥರ ಎಲ್ಲ ಸ್ವಲ್ಪ ಕುತೂಹಲ ಜಾಸ್ತಿ. ತಿನ್ಬೇಕಾದ್ರೂ ಅಷ್ಟೇ, ನಾವು ತಿನ್ನೋ ಅಂಥದ್ದನ್ನ ಏನಾದರೂ ತಿಂತಾ ಇದ್ರೆ ಹಿಂಗೆ ಮುಖನೇ ನೋಡ್ತಾ ಇರ್ತಾಳೆ. ಬಟ್ ಅವಳಿಗೆ ತಿನ್ಸೋದು ಏನಾದರೂ ತಿಂದರೆ ಕರೆಕ್ಟಾಗಿ ಬಾಯೇ ಬಿಡಲ್ಲ ಅಂತಾಳೆ. ಸಮ್ಟೈಮ್ಸ್ ಈ ಸರಿ ಆಮೇಲೆ ಪ್ಯೂರಿ ಅದೆಲ್ಲ ಮಾಡ್ತೀವಲ್ವ, ಅವಾಗ ಅವಳು ಬಾಯಿ ಫುಲ್ ಟೈಟಾಗಿ ಇಟ್ಕೊಂಡು ಬೇಡ ಅಂತ ಇರ್ತಾಳೆ. ಬಟ್ ನಾವೇನಾದರೂ ಮಾಡ್ದಾಗ ನೋಡಬೇಕಾದ್ರೆ ಅವಾಗ ತಿನ್ನೋ ಥರ ಮುಖನ ಮಾಡಿಕೊಂಡು ನಮ್ಮ ಮುಖನೇ ನೋಡ್ತಾ ಇರ್ತಾಳೆ. ಅವಾಗ ನಮಗೆ ಪಾಪ ಅನ್ಸ್ಬಿಡುತ್ತೆ ನೋಡಿ. ಬಾಕ್ಸ್ನ ನಾನು ಹಾಕ್ತಾ ಇದ್ರೆ ಬಾಕ್ಸ್ನೇ ಎಳ್ದ್ಬಿಟ್ಲು, ಗೋಡಂಬಿ ಎಲ್ಲ ಚೆಲ್ಲೋಯ್ತು. ಅದಾದಮೇಲೆ ಕುಳಿಸ್ಬಿಟ್ಟು ಎಲ್ಲ ಬಾಕ್ಸ್ಗೆ ಎತ್ತಾಕ್ದೆ ನೀಟಾಗಿ. ಸೊ ನಂಗೆ ಹೆಂಗಂದ್ರೆ ಗೈಸ್, ರಜಾ ಏನಾದರೂ ಇದ್ದೆ ಅಂತಂದರೆ ಏನಾದರೂ ಒಂದು ಕೆಲಸ ಮಾಡ್ಕೊಬಿಡ್ತೀನಿ ಆ ಟೈಮಲ್ಲಿ. ಬಿಕಾಸ್ ನನಗೆ ಈ ಆಫ್ಟರ್ನೂನ್ ನಿದ್ದೆ ಮಾಡೋದಾಗಲಿ ಆ ಥರ ಅಭ್ಯಾಸ ಇಲ್ಲ ಮೂವಿ ಏನಾದರೂ ನೋಡ್ತೀನಿ, ಚೆನ್ನಾಗಿರೋ ಮೂವಿ ಇದ್ದರೆ ಮೂವಿ ನೋಡ್ತೀನಿ ಪಾಪು ಮಲಗಿರ್ಬೇಕಾದ್ರೆ. ಅದು ಬಿಟ್ಟರೆ ಬೇರೆ ಕೆಲಸ ಏನಾದರೂ ಇದ್ದರೆ ಮಾಡ್ಕೊಳ್ತೀನಿ. ಹಾಗೆ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ಅದೇ ನಾನು ಹೋಮ್ ಮೇಡ್ ಸರ್ಲಾಕ್ ಹಾಕಿದ್ನಲ್ಲ, ಅವಾಗ ಸ್ವಲ್ಪ ಜನ ಕೇಳಿದ್ರೆ ರಾಗಿ ಸರಿ ಮಾಡಲ್ವಾ ಅಂತೇಳಿ.
ಸೊ ಸರಿನೂ ಇವಾಗ ಆಲ್ಮೋಸ್ಟ್ ಪಾಪುಗೆ 8 ಮಂತ್ಸ್ ಅಂದರೆ 7 ಮಂತ್ಸ್ ಕಂಪ್ಲೀಟ್ ಆಗಿ 8 ರನ್ನಿಂಗ್. ಅದಕ್ಕೋಸ್ಕರ 2 ಟೈಮ್ಸ್ ಆದರೂ ಕೊಡಬೇಕು, 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಆದರೂ ಕೊಡಬೇಕು ಸಾಲಿಡ್ಸ್ ಅಂತೇಳಿ ಸೆರ್ಲಾಕ್ ಪೌಡ್ರನ್ನ ಮಾಡಿರೋದು. ಸರಿ 1 ಟೈಮ್ ಮಿಸ್ ಮಾಡಿದೆ, ನಾನು ಕೊಡ್ತೀನಿ. ಸೊ ಅದ್ರ ಪೌಡ್ರ್ ನಾನು ಮಾಡಬೇಕಾದ್ರೆ ನೆಕ್ಸ್ಟ್ ಟೈಮ್, ಇವಾಗ ಹೆಂಗಿದ್ರು ಖಾಲಿ ಆಗಿದೆ, ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ತೀನಿ. ಹಾಗೆ ಫ್ರೈಡ್ ರೈಸ್ ಮಾಡ್ಕೊಂಡಿದ್ವಿ. ಹೆಂಗಿದ್ರು ರಜಾ ಇದ್ದಾಗ ಈ ಥರ ತರಕಾರಿ ಕಟ್ ಮಾಡೋದು ಅದೆಲ್ಲ ಮಾಡ್ಕೊಂಡ್ರೆ ಫ್ರೀಯಾಗಿ ಮಾಡ್ಬೋದು. ವರ್ಕ್ ಇದ್ದಾಗಂತೂ ಏನು ಮಾಡೋಕ್ಕಾಗಲ್ಲ. ಮಧ್ಯಾಹ್ನ ಅಂತೂ ಸಿಕ್ಕಾಪಟ್ಟೆ ಮಳೆ ಗೈಸ್, ನಮ್ಮ ಹತ್ರ ಫುಲ್ಲು ಜೋರು ಮಳೆ. ಅದಕ್ಕೋಸ್ಕರ ಕರೆಂಟ್ ಎಲ್ಲ ಯಾವಾಗ ತೆಗೆದ್ರೋ ಗೊತ್ತಿಲ್ಲ, UPS ಫುಲ್ ಬ್ಯಾಟ್ರಿ ಲೋ ಆಗ್ಬಿಟ್ಟು ಎಲ್ಲ ಡೆಡ್ ಆಗಿ, ಅದಕ್ಕೋಸ್ಕರ ಕತ್ಲೆ ಮನೇಲಿ ಇರಬೇಕಾಯ್ತು. 1 ನಿಮಿಷ ಕತ್ಲೆಯಲ್ಲಿ ಇರೋಕ್ಕಾಗಲ್ಲ ಗೈಸ್, ನಮಗೆ ಬೆಳಕಲ್ಲಿ ಇದ್ದು ಸ್ವಲ್ಪ ಹೊತ್ತು ಕತ್ಲೆಯಲ್ಲಿ ಇರೋಕ್ಕಾಗಲ್ಲ. ಹಾಗೆ ಅದನ್ನೇ ಹೇಳ್ತಿದ್ದೆ ಮಮ್ಮಿ ಜೊತೆ, ಅಮ್ಮ ಆವಾಗಿನ ಕಾಲದಲ್ಲೆಲ್ಲ ಹೆಂಗಿದ್ರು, ಸ್ವಲ್ಪ ಪೂರ ಅವಾಗೆಲ್ಲ ಈ ಥರ ಬೆಳಕು ಲೈಟೆಲ್ಲ ಏನೂ ಇರಲೇ ಇರಲಿಲ್ಲ, ಹೆಂಗಿದ್ರು ಅಂತ ಕೇಳ್ತಾ. ಹಾಗೆ ಜಿಮ್ ಮುಗಿಸ್ಕೊ ಬರಬೇಕಾದ್ರೆ 1-2 ಐಟಮ್ ಬೇಕಾಗಿತ್ತು. ಒಂದು ಸ್ವಲ್ಪ ಈ ಸ್ಪ್ರೇ ಬಾಟ್ಲು, ಆಮೇಲೆ ಒಂದೇನೋ ಸ್ವಲ್ಪ ಬೇರೆ ಪರ್ಸ್ನಲಾಗಿ ಅದೆಲ್ಲ ಬೇಕಾಗಿತ್ತು. ಸೊ ತೊಗೊಬರೋಣ ಅಂತೇಳಿ ಹಾಗೆ ಅಲ್ಲಿ ನಿಯರ್ ಬೈ ಇದ್ದಿದ್ದು ಮಾರ್ಟ್ಗೆ, ಈ ಥರ ಮಾರ್ಟ್ಗೆ ಇಲ್ಲ ಏನಾದರೂ ಹೋದ್ರೆ ಶಾಪಿಂಗ್, ಎಕ್ಸ್ಪೆಷಲಿ ಶಾಪಿಂಗ್ ಹೋದ್ರೆ ಗೈಸ್ ನಾವು ಐಟಮ್ ತೊಗೊತೀವಿ ಇಲ್ಲ ಗೊತ್ತಿಲ್ಲ, ಎಲ್ಲ ಸೆಕ್ಷನ್ಸ್ ಎಲ್ಲನೂ ಒಂದು ರೌಂಡ್ ಹಾಕೊಂಡ್ಬಿಡ್ತೀವಿ. ಸೊ ನಾವು ಬರೀ ಗ್ರಾಸರಿ ತೊಗೊಳಕ್ಕೆ ಹೋಗಿರ್ತೀವಿ ಅಂತ ಗೊತ್ತಿದ್ರೂ ನಮಗೇನು ಅವಶ್ಯಕತೆ ಇಲ್ಲ, ಅಲ್ಲೆಲ್ಲ ಹೋಗಿ ಸುತ್ತಾಡ್ಕೊಂಡು ಬರೋದು. ತೊಗೊಂಡಿಲ್ಲ ಅಂದ್ರೂ ಏನೋ ಒಂದು ನೋಡಿ ಆದರೂ ಖುಷಿಪಡೋಣ ಅನ್ನೋ ಥರ, ತೊಗೊಂಡಿರಾದ್ರೂ ನೋಡಿಕೊಂಡು ಸುಮ್ಮನೆ ಹಂಗೆ ಬರೋದು. ಆ್ಯಕ್ಚುಲಿ ಅದು ನೆಸೆಸಿಟಿ ಇರಲ್ಲ ನಮಗೆ, ಆದ್ರೂ ಸುಮ್ಮನೆ ಟೈಮ್ ಇದ್ದಾಗ ಹಂಗೆ ಹೋಗಿ ನೋಡಿಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಬರೋದು. ಅದರಲ್ಲೂ ಗೈಸ್ ಗ್ರಾಸರಿ ಅಂತೂ ಎಷ್ಟು ರೇಟ್ ಆಗಿದೆ ಅಂದರೆ 1 ಲೀಟ್ರ್ ಎಣ್ಣೆ 150 ಆ ಥರ. ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಜೀವನ ಮಾಡೋಕ್ಕಂತ ತಿನ್ಬೇಕೋ ಇಲ್ಲ ತಿನ್ನಕ್ಕಂತನೇ ಜೀವನ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅವಾಗಂದ್ರೆ ನಾವು ದುಡ್ದಿರೋದಲ್ಲಿ 5% ಸಹ ನಾವು ಊಟಕ್ಕೆ ತಯಾರು ಮಾಡೋದಕ್ಕೆ ಖರ್ಚು ಮಾಡ್ತಾ ಇರಲಿಲ್ಲ. ದುಡ್ದಿರೋದಲ್ಲಿ 90% ಖರ್ಚು ಮಾಡಿದ್ರು ಆ ಕಾಯಿಲೆ ಈ ಕಾಯಿಲೆ ಅನ್ನೋದು ಮಾತ್ರ ತಪ್ಪು. ಏನು ತಾನೇ ರೇಟ್ ಕಮ್ಮಿ ಇದೆ ಗೈಸ್, 1 kg ಆ್ಯಪಲ್ 180 150 ಸಿಕ್ಕಾಪಟ್ಟೆ ದುಬಾರಿ ಆಗ್ಬಿಟ್ಟಿದೆ. ಹಾಗೆ ಅಲ್ಲಿ ಹೋದಾಗ ಇಲ್ಲಿ ಬ್ಯಾಗ್ ನೋಡಿದೆ, ಈ ಥರದ್ದು ಒಂಥರ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿತ್ತು, ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ. ಹಾಗೆ ಅದಕ್ಕೆ ಹ್ಯಾಂಡಲ್ ಬಂದು ಈ ಥರ ವೈಟ್ ಅಲ್ಲಿ ಇತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿ. ನಂಗಂತೂ ಈ ಥರ ಬ್ಯಾಗ್ಸ್ ಎಲ್ಲ ಕ್ಯಾರಿ ಮಾಡಿ, ಕ್ಲಚಸ್ ಬ್ಯಾಗ್ಸ್ ಎಲ್ಲ ಕ್ಯಾರಿ ಮಾಡಿ ಅಷ್ಟೊಂದು ಅಭ್ಯಾಸ ಇಲ್ಲ ಅನ್ನೋದಕ್ಕಿಂತ ಇಷ್ಟ ಆಗಲ್ಲ ಅಷ್ಟೊಂದು. ಸೊ ಇದಂತೂ ನೋಡಿದೆ ಜಾತ್ರೆ ಥರ ಇತ್ತು ಗೈಸ್, ಅದು ಯಾರು ಇಷ್ಟಪಡ್ತಾರೋ ಇದೆಲ್ಲ ನಂಗಂತೂ. ನಂಗೆ ಹೆಂಗೆ ಅಂದರೆ ಫಂಕ್ಷನ್ಸ್ ಎಲ್ಲ ಹೋಗ್ಬೇಕಂದ್ರೆ ನಾನು ಹೋಗೋದೇ ಕಷ್ಟ ಗೈಸ್. ಅಷ್ಟು ದೊಡ್ಡ ಬಟ್ಟೆ ಹಾಕ್ಕೊಂಡು, ಮೊದಲೇ ಹೆಣ್ಮಕ್ಳದ್ದು ಹೇಳ್ಬೇಕಾ, ಸುಮ್ಮನೆ ಬಟ್ಟೆ ಇರಲ್ಲ, ಅಷ್ಟು ದೊಡ್ಡ ಬಟ್ಟೆ ಹಾಕ್ಕೊಂಡು ಅದನ್ನೆಲ್ಲ ಎತ್ಕೊಂಡು ನಾನು ಹೋಗೋಕ್ಕೆ ಕಷ್ಟ. ಇನ್ನು ಅದನ್ನೆಲ್ಲ ಕ್ಯಾರಿ ಮಾಡಿಬಿಟ್ರೆ ಮುಗೀತು ನನ್ನ ಕಡೆ. ಇದರಲ್ಲಿ ಸುಮ್ಮನೆ ಶೋ ಪೀಸ್ಗೆ ಅಂತ ಇಟ್ಟಿದ್ರು, ಸುಮ್ಮನೆ ಹಾಕ್ಕೊಳಕ್ಕೇನು ದುಡ್ಡು ಕೊಡಬೇಕಾ, ಸುಮ್ಮನೆ ಹಾಕೊಂಡು ಮಜಾ ಮಾಡ್ತಾ ಇದ್ದೆ. ಅಂದರೆ ನೋಡಿ ಸುಮ್ಮನೆ ವೀಡಿಯೋ ಮಾಡ್ಕೊಂಡು. ಹಾಗೆ ಬರ್ತಾ ತುಂಬ ಚಳಿ ಇತ್ತು ಅಂತೇಳಿ ಬಜ್ಜಿನ ತಗೊಬಂದು ಬಜ್ಜಿನ ತಿಂದು, ಹಾಗೆ ಡಿನ್ನರ್ಗೆ ಮುದ್ದೆ ಸೊಪ್ಪು ಸಾರು ತಿಂದು ದಿನಗಳಿಗೆ ಮುಗಿಸಿ ಮತ್ತೆ ಮುಂದಿನ ನೋಡಲ್ ಸಿಗೋಲ್ಲ. ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ತನಕ ವಿಡಿಯೋ ನೋಡೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಆದಷ್ಟು ಬೇಗ ಸಿಗೋಲ್ಲ. ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.